ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ಗೆ ವಿದಾಯ ಹೇಳಿದ್ದಾರೆ. ಸೊ ಸುದೀಪ್ ಅವ್ರ ಪ್ಲೇಸ್ಗೆ ಮತ್ತೆ ರೀಪ್ಲೇಸ್ ಯಾರು ಅಂತಂದರೆ ಊಹೆನೇ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹೌದು, ಇದ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ ಮಂಗಳವರೇ. ನಾನು ಇದು ಬಹಳ ಪ್ರಾಮಾಣಿಕವಾದ ಆನ್ಸರ್. ನೀವು ಹೇಳಿದ್ರಿ ಡಿಪ್ಲೊಮ್ಯಾಟಿಕ್ ಆನ್ಸರ್ ಬೇಡ ಅಂತ, ತುಂಬ ಸ್ಪಷ್ಟವಾಗಿ ಹೇಳ್ತೀನಿ. ನಿಮಗೆ ಗೊತ್ತಾ, ನಾನು ತೀರಾ ವೈಯಕ್ತಿಕವಾಗಿ ಸುದೀಪ್ ಸರ್ಗೆ ಆಪ್ತ ಅಲ್ಲ. ಈ ವಿಷಯವನ್ನು ಗೊತ್ತಿರಲಿ. ಏನು ಅಂದರೆ, ಒಬ್ಬರನ್ನೊಬ್ಬರು ಗೌರವಿಸ್ಕೊಳ್ತೀವಿ. ನಾನು ಅವ್ರು ಸಿಕ್ತಾಗ ಹಾಯ್ ಪ್ರಥಮ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಏನು ನಡೀತಾ ಇದೆ, ಆರೋಗ್ಯ ಹೇಗಿದೆ ಅಂತ ಅವ್ರು ಕೇಳ್ತಾರೆ. ಸರ್ ಹಿಂಗಾಗಿದೆ ಸರ್, ಇಂತಿದ್ದು ನಡೀತಾ. ಒಬ್ಬರನ್ನೊಬ್ಬರು ಗೌರವಿಸ್ಕೊಳ್ಳೋಷ್ಟು ವಿಶ್ವಾಸ ಇದೆ. ಯಾಕೆಂದರೆ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಾನು ಹೇಳೋಷ್ಟು ದೊಡ್ಡವಲ್ಲ, ಆದರೆ ಈ ವಿಚಾರದಲ್ಲಿ ಮಾತ್ರ ಹೇಳ್ತೀನಿ. ಅವರೊಂದು ಶೋ ನಡೆಸೋದ್ರಿಂದ ಏನಾಗುತ್ತೆ ಗೊತ್ತಾ, ಕನಿಷ್ಠ 20-25 ಜನ ಏನು ಅಂದ್ಕೊಂಡಿರ್ತಾರೆ, ಒಂದು ಲೈಫ್ ಕಟ್ಕೊಂಡ್ಬಿಡ್ತಾರೆ. ಸಮಾಜದಲ್ಲಿ ಒಂದು ಐಡೆಂಟಿಟಿ ಸಿಗುತ್ತೆ. ಈಗಿನ ಕಾಲದಲ್ಲಿ ಅದು ಸಿಗಲ್ಲ. ಸೊ ನನ್ನ ಐಡಿಯಾ ನಡೆಸ್ತಾರೆ ಅಂತ ನಂಬಿಕೆ ಇದೆ. ಯಾಕೆಂದರೆ ನಿಮ್ಗೆ ಗೊತ್ತಿರಲಿ ಮಂಗಳವರೇ, ಅವ್ರ ತಾಯಿಗೆ ತುಂಬ ಇಷ್ಟವಾದ ಶೋ ಇದು. ಯಾವುದು? ಬಿಗ್ ಬಾಸ್. ನಿಮಗೆ ಗೊತ್ತಿಲ್ಲ, ನಾನು ಮತ್ತು ಅವ್ರ ತಾಯಿ ಒಂದು ಸಲ ಭೇಟಿ ಮಾಡಿದ್ವಿ. ಅವ್ರ ಮನೆಗೆ ಒಂದು ಸಲ ಹೋಗಿದ್ದಾಗ ನಾನು ಎಲ್ಲಿ ಯಾಕೆ ತುಂಬ ಆಪ್ತ ಅಂತ ತೋರಿಸ್ಕೊಳ್ಳ ಅಂದರೆ, ಪ್ರಾಮಾಣಿಕವಾಗಿ ಅವ್ರಿಗೆ ಯಾವುದೋ ಒಂದು ಟೀಮ್ ಇರುತ್ತೆ. ಆ ಟೀಮ್ ಬಿಟ್ಟು ನನಗೆ ಸುದೀಪ್ ಸರ್ ಆಪ್ತ, ಅವ್ರ ಜೊತೆ ಫೋಟೋ ಹಾಕೊಳ್ಳೋ ಪ್ರತಿದಿನ ಇದು ಯಾವುದೂ ನಾನು ಮಾಡಲ್ಲ. ಯಾಕೆಂದರೆ ಅವ್ರ ಟೀಮ್ ಯಾರು ಇರುತ್ತೆ, ಅವ್ರ ಅಕ್ಕನ ಮಗ ಲಾಂಚ್ ಆಗ್ತಾ ಇದ್ದಾರೆ, ಅವ್ರ ಕುಟುಂಬಕ್ಕೆ ಮಾತ್ರ ಆ ವಿಶ್ವಾಸ, ಪ್ರೀತಿ, ಅಭಿಮಾನ ಅದು ಸಿಗಬೇಕು. ನಾವು ಸುಮ್ಮನೆ ಹೋಗಿ ಅವ್ರ ಅಭಿಮಾನವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದು ಇದು ಯಾವುದೂ ನಾನು ಮಾಡಲ್ಲ. ಆದರೆ ಅವ್ರ ತಾಯಿದೊಂದು ವಿಚಾರ ಹೇಳ್ತೀನಿ. ಒಂದು ಸಲ ಸುದೀಪ್ ಸರ್ ತಾಯಿನ ಮನೇಲಿ ಮೀಟ್ ಮಾಡಿದಾಗ ಪ್ರಥಮ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಪ್ಪ ಅಂದರು. ನಿಮ್ಗೊಂದು ವಿಷಯ ಗೊತ್ತಾ, ಪ್ರತಿ ಸೀಸನ್ ಬಿಗ್ ಬಾಸ್ ಪ್ರಾಮಾಣಿಕ ವೀಕ್ಷಕರ ಮೊದಲ ವೀಕ್ಷಕ ಯಾರು ಗೊತ್ತಾ? ನಾನು ಪ್ರತಿ ಎಪಿಸೋಡ್ ನೋಡಬೇಕಾದ್ರೆ ಡಿಪ್ಲೊಮ್ಯಾಟಿಕ್ಕಾಗಿ ಯಾವುದೇ ಥರ ನೋಡಲ್ಲ, ಅಥವಾ ಯಾವುದೋ ಕಂಟೆಸ್ಟೆಂಟ್ ಪರ ಸಾಫ್ಟ್ ಕಾರ್ನರ್ ಇಲ್ಲ. ಶುಕ್ರವಾರ ಸುದೀಪ್ ಸರು ಗುರುವಾರ ನೈಟು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ. ಅವ್ರು ಯಾಕೆ ಬಿಡ್ತಾ ಇದ್ದಾರೆ ಅಂತ ಕೇಳೋಲ್ಲ, ಕಾರಣ ಹೇಳ್ತೀನಿ ಕೇಳಿ. ಗುರುವಾರ ನೈಟ್ ಹೋದರೆ ಶನಿವಾರ ಬೆಳಗ್ಗೆ ಶೂಟ್ ನಡೀತೆ. ಶುಕ್ರವಾರ ಕಂಪ್ಲೀಟ್ ಬ್ರೀಫಿಂಗ್ ತೊಗೊಳ್ತಾರೆ, ಏನೇನಾಯಿತು. ಸೋಮವಾರದಿಂದ ಶುಕ್ರವಾರ ಏನು ಎಪಿಸೋಡ್ ಟೆಲಿಕಾಸ್ಟ್ ಆಗಿದೆ ಅಂತ 1 ವರ್ಷನಾದರೆ ಇನ್ನು 1.5 ಗಂಟೆ ಇಂಟು 6 ಡೇಸ್ ಪ್ಲಸ್ ಟೆಲಿಕಾಸ್ಟ್ ಆಗದೇ ಇರೋ ವ್ಯಕ್ತಿತ್ವ ಒಂದಷ್ಟು ಇರುತ್ತೆ. ಅದಷ್ಟನ್ನು ಕ್ರೋಢೀಕರಿಸಿ ಯಾವ್ಯಾವ ಪಾಯಿಂಟ್ ಇಟ್ಟು ಮಾತಾಡಬೇಕು ಅನ್ನೋ ಕಾರಣಕ್ಕೆ ಶನಿವಾರಕ್ಕೆ ಫುಲ್ ಬ್ರೀಫಿಂಗ್ ತೊಗೊಳ್ತಾರೆ. ಅದಾದಮೇಲೆ ಅವ್ರ ತಾಯಿ ಜೊತೆ ಒಂದು ಸಲ ಮಾತಾಡ್ತಾ ಇದ್ದೆ. ನನಗಿದು ಅವ್ರ ತಾಯಿ ಹೇಳಿದ್ದು, ಸುದೀಪ್ ಸರ್ ತಾಯಿ. ಯಾಕೆಂದರೆ ಅವ್ರ ತಾಯಿ ಜೊತೆ ಬಹುಶಃ ಕಡಿಮೆ ಜನರ ಜೊತೆ ಫೋಟೋ ಇದೆ. ಬಹಳ ವಿಶ್ವಾಸದಿಂದ ನಿಮ್ಮ ಸೀಸನ್ ಬಹಳ ಮೆಚ್ಚುಗೆ ಆಗಿತ್ತಪ್ಪ ಅಂತ ಹೇಳೋದ್ರ ಜೊತೆಗೆ ಅವ್ರು ಹೇಳಿದ ಮಾತದು. ನೋಡಿದ್ಮೇಲೆ ಸ್ಯಾಟರ್ಡೇ ಏನಿಗೆ ಅವ್ರು ಕಂಪ್ಲೀಟ್ ಬ್ರೀಫಿಂಗ್, ನಿಮ್ಗೆ ಏನು ಅನಿಸ್ತು ಎಪಿಸೋಡ್ ಅಂದಾಗ ಅವ್ರ ತಾಯಿ ಪ್ರಾಮಾಣಿಕವಾದ ಒಪಿನಿಯನ್ ಕೊಡ್ತೀರಿ. ಇವತ್ತು ಬಿಗ್ ಬಾಸ್ 10 ಸೀಸನ್ ಅಷ್ಟು ಅಚ್ಚುಕಟ್ಟಾಗಿ ನಡೆಯುತ್ತೆ, 1ರಿಂದ 10 ತನಕ. ಅದರಲ್ಲಿ ನಂಬರ್ 1 ಸೀಸನ್ 4 ಆಗಿರೋದಕ್ಕೆ ಕಾರಣ ಸುದೀಪ್ ಸರ್ ಅವ್ರ ತಾಯಿ ನೋಡಿಕೊಂಡು ಕಂಪ್ಲೀಟ್ ರೀಡಿಂಗ್ ಅನ್ನೋದು ಅವ್ರ ಮನಸ್ಸಲ್ಲಿ ಇಟ್ಟು ಕಾಣಿಸ್ತು. ಹೊರಗಡೆ ಹೆಂಗೆ ಕಾಣಿಸ್ತಾ ಇದೆ ಒಂದು ಎಪಿಸೋಡ್, ಈ ಎಪಿಸೋಡ್ ಹೆಂಗೆ ಕಾಣಿಸ್ತು ನನಗೆ, ಜನಕ್ಕೆ ಹೆಂಗೆ ಕಾಣಿಸ್ತಾ ಇದೆ ಅನ್ನೋದನ್ನು ಹೇಳ್ತಿರೋ. ಅದ್ರ ಮೇಲೆ ಸುದೀಪ್ ಸರ್ ಅದನ್ನು ಬಹಳ ಪ್ರಾಮಾಣಿಕವಾಗಿ ಅದನ್ನು ತೊಗೊಳ್ತಾಯಿದ್ರು. ಸುಮ್ಮನೆ ಒಂದು ನಿಮಿಷ ತೊಗೊಳ್ತಾಯಿದ್ರು. ಸೊ ಎಪಿಸೋಡ್ ಹೆಂಗಿತ್ತು ಅದನ್ನು ತೊಗೊಳ್ತಾಯಿದ್ರು. ಸೊ ಇದು ಹಂಗೆ ಟೆಲಿಕಾಸ್ಟ್ ಕೂಡ ಆಗ್ತಾಯಿತ್ತು, ಬಹಳ ಅದ್ಭುತವಾಗಿ ಆಗ್ತಾಯಿತ್ತು. ಈಗ ಏನಾಯಿತು ಅಂದರೆ, ಅವ್ರ ತಾಯಿಗೆ ಬಹಳ ಇಷ್ಟವಾದ ಶೋ ಅದು. ಅವ್ರ ತಾಯಿ ಬಹಳ ಮಗನ್ನ ಮೆಚ್ಕೊಂಡು ನೋಡ್ತಿದ್ದಂಥ ಶೋ. ಅದರಿಂದ ಎಷ್ಟೋ ಜನ ಕರಿಯರ್ ಕಟ್ಕೊಂಡಿದ್ದಾರೆ.